ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ನಮ್ಮ S&S ಸ್ವಾದ ಚಾನಲ್ಗೆ. ನಾನು ನಿಮ್ಮ ಪ್ರೀತಿಯ ಶ್ರೀನಿವಾಸ್ ಸುಧಾ ಪ್ರಕಾಶ್. ಬನ್ನಿ, ಇವತ್ತು ರುಚಿಕರವಾದಂತಹ ಹೋಟೆಲ್ ಸ್ಟೈಲಲ್ಲೇ ಮಾಡುವಂಥ ಬಿಸಿಬೇಳೆ ಬಾತ್ ಹೆಂಗೆ ಮಾಡೋದು ಅಂತ ನೋಡೋಣ. ಇವತ್ತು ಬಿಸಿಬೇಳೆ ಬಾತ್ ಜೊತೆಗೆ ಬಿಸಿಬೇಳೆ ಬಾತ್ ಪುಡಿ ಕೂಡ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ತುಂಬ ಸಿಂಪಲ್ಲು. ಈ ಥರ ಫ್ರೆಶ್ ಆಗಿ ಮಾಡಿಕೊಂಡು ಅವಾಗವಾಗ ಸರ್ವ್ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ರಿಲೇಟಿವ್ಸ್ ಬಂದಾಗ ಮನೆಗಳಲ್ಲಿ ಕೂಡ ಇದು ಮಾಡೋದು ತುಂಬ ಸಿಂಪಲ್ಲು. ಸಾಂಬಾರ್ ರೈಸ್ಗಿಂತ ಈ ಥರ ಮಾಡಿಬಿಟ್ರೆ ತುಂಬ ಚೆನ್ನಾಗಿರುತ್ತೆ. ಬನ್ನಿ, ಇಂಗ್ರೀಡಿಯೆಂಟ್ಸ್ ಏನು ಅಂತ ಇವತ್ತು ನಿಮಗೆ ನಾನು ಹೇಳ್ಕೊಡ್ತೀನಿ. ನೋಡಿ, ಮೊದಲನೇದಾಗಿ ಬ್ಯಾಡಗೆ ಮೆಣಸಿನ್ಕಾಯಿ ಮತ್ತು ಖಾರದ ಮೆಣಸಿನ್ಕಾಯಿ ಎರಡು ಇಟ್ಕೊಂಡಿದ್ದೀನಿ. ಮತ್ತು ಕೊತ್ತಂಬರಿ ಬೀಜ 1.5 ಸ್ಪೂನ್ ಇಟ್ಕೊಂಡಿದ್ದೀನಿ. ಒಣಕೊಬ್ಬರಿ 1.5 ಸ್ಪೂನ್ ಇಟ್ಕೊಂಡಿದ್ದೀನಿ. ಒಣಕೊಬ್ಬರಿ ಇಂಚೂರು ಜಾಸ್ತಿ ಹಾಕ್ಬೋದು. ಚಕ್ಕೆ ಒಂದು 2ರಿಂದ 3 ಪೀಸ್ ಇಟ್ಕೊಂಡಿದ್ದೀನಿ. ಲವಂಗ ಒಂದು 3ರಿಂದ 4 ಪೀಸ್ ಇಟ್ಕೊಂಡಿದ್ದೀನಿ. ಗಸಗಸೆ ಇಟ್ಕೊಂಡಿದ್ದೀನಿ. ಇಲ್ಲಿ ನೋಡಿ, ಕಡಲೆಬೇಳೆ, ಉದ್ದಿನಬೇಳೆ ಎರಡನ್ನೂ 1 ಸ್ಪೂನ್ ಇಟ್ಕೊಂಡಿದ್ದೀನಿ. ಮತ್ತು ಅರಿಶಿನ ಇಟ್ಕೊಂಡಿದ್ದೀನಿ. ನೋಡಿ, ಎಲ್ಲದು ಈಗ ನಾನು ಹೇಳಿರೋ ಎಲ್ಲ ಐಟಮ್ಸ್ ಕೂಡ ಪುಡಿಗೆ ಬೇಕಾಗಿರೋವಂಥ ಸಾಮಗ್ರಿಗಳು. ಕನ್ಫ್ಯೂಸ್ ಮಾಡ್ಕೊಬೇಡಿ, ನೀಟಾಗಿ ಇದು ಇಷ್ಟು ಹೇಳಿದ್ದು ಪುಡಿಗಳಿಗೆ. ಬನ್ನಿ, ಬಿಸಿಬೇಳೆ ಬಾತಿಗೆ ಏನು ಬೇಕು ಅಂತ ನೋಡೋಣ. ನಾನಿಲ್ಲಿ ಬ್ರೌನ್ ರೈಸ್ ತೊಗೊಂಡಿದ್ದೀನಿ. ನೀವು ನಾರ್ಮಲ್ ರೈಸ್ ಕೂಡ ತೊಗೋಬೋದು. ಬ್ರೌನ್ ರೈಸ್ ತುಂಬ ಹೆಲ್ತ್ಗೆ ಒಳ್ಳೆಯದು. ಎಷ್ಟು ಅಕ್ಕಿ ತೊಗೊಂಡಿದ್ದೀನೋ ಅಷ್ಟೇ ಈಕ್ವಲ್ ಪ್ರಪೋರ್ಷನ್ ಅಷ್ಟು ತೊಗರಿಬೇಳೆ ತೊಗೋಬೇಕು. 1 ನಿಂಬೆಹಣ್ಣು ಗಾತ್ರದಷ್ಟು ಹುಣಸೆ ಹಣ್ಣನ್ನು ನಾನು ನೆನೆಸಿಟ್ಕೊಂಡಿದ್ದೀನಿ. ಸ್ವಲ್ಪ ಇಂಗನ್ನು ನೀರಲ್ಲಿ ಹಾಕಿಟ್ಕೊಂಡಿದ್ದೀನಿ. ಪೌಡರ್ ಇಂಗು ಕೂಡ ಬಳಸ್ಬೋದು. ಕರಿಬೇವು ಒಂದು 10ರಿಂದ 12 ಎಲೆ. ಒಗ್ಗರಣೆಗೆ ಸಾಸಿವೆ. ಟೊಮೆಟೊ ಇಟ್ಕೊಂಡಿದ್ದೀನಿ. ಒಂದು 2 ಟೊಮೆಟೊ ದೊಡ್ಡದಾಗಿ ಹೆಚ್ಚಿಟ್ಕೊಂಡಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು. ನೋಡಿ, ತರಕಾರಿ ಮಿಕ್ಸೆಡ್ ವೆಜಿಟೇಬಲ್ಸ್ನ ನಾನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇದರಲ್ಲಿ ನಾನು ಬೀನ್ಸ್ ಇಟ್ಕೊಂಡಿದ್ದೀನಿ, ಕ್ಯಾರೆಟು, ನೌಕೋಲು, ಆಲೂಗಡ್ಡೆ ಮತ್ತು ನಾನು ಬಟಾಣಿ ಕೂಡ ಹಾಕಿಟ್ಕೊಂಡಿದ್ದೀನಿ. ಕ್ಯಾಪ್ಸಿಕಮ್ ಕೂಡ ಬಳಸ್ಬೋದು, ತುಂಬ ಚೆನ್ನಾಗಿರುತ್ತೆ. ಕ್ಯಾಪ್ಸಿಕಮ್ಮು ಬಳಸಿ. ತುಪ್ಪ ಸ್ವಲ್ಪ ಇಟ್ಕೊಂಡಿದ್ದೀನಿ ಮೇಲ್ಗಡೆ ಗಾರ್ನಿಷ್ ಮಾಡೋದಕ್ಕೆ. ನೋಡಿ, ಎಲ್ಲ ಐಟಮ್ಸು ಪುಡಿಗೆ ಮತ್ತು ಬಿಸಿಬೇಳೆ ಬಾತ್ಗೆ ಬೇಕಾಗಿರುವಂಥ ಸಾಮಗ್ರಿಗಳು. ನೀಟಾಗಿ ಯಾವುದೇ ಥರ ಕನ್ಫ್ಯೂಷನ್ ಇಲ್ಲದೆ ಬರೆದು ಇಟ್ಕೊಳ್ಳಿ. ತುಂಬ ಸಿಂಪಲ್ಲಾಗಿ ಈಸಿಯಾಗಿ ಪುಡಿ ಮಾಡಿ ಬಿಸಿಬೇಳೆ ಬಾತನ್ನ ಮಾಡೋದನ್ನ ನೋಡೋಣ. ಮೊದಲನೇದಾಗಿ ತೊಗರಿಬೇಳೆ ಮತ್ತು ಅಕ್ಕಿನ ತೊಳೆದು ಇಟ್ಕೊಂಡಿದ್ದೀನಿ ಚೆನ್ನಾಗಿ. ಅದಕ್ಕೆ ನಾನು ಹಾಕ್ತಿದ್ದೀನಿ ಚೆನ್ನಾಗಿ ತೊಳೆದು ಇಟ್ಟಿರುವಂತಹ ತರಕಾರಿಗಳನ್ನ ಹಾಕಿದ್ದೀನಿ. ಈಗ ಅದಕ್ಕೆ 2 ಟೇಬಲ್ ಸ್ಪೂನ್ ಎಣ್ಣೆ ಹಾಕಿದ್ದೀನಿ. ಎಣ್ಣೆ ಹಾಕೋದಕ್ಕೆ ಕಾರಣ ಏನು ಅಂದರೆ ಒಂದಕ್ಕೊಂದು ಅಂಟ್ಕೋಬಾರ್ದು ಅಂತ. ಸ್ವಲ್ಪ ಅರಿಶಿನ, ಕರಿಬೇವು ಎಲೆ ಒಂದು 8ರಿಂದ 10. ಒಗ್ಗರಣೆ ಕೂಡ ಹಾಕ್ಕೊಳ್ಳೋಣ. ನಾನು ಇಲ್ಲಿ 2 ಗ್ಲಾಸ್ ನೀರು ಹತ್ತತ್ರ 1/2 ಲೀಟ್ರಷ್ಟು ಹಾಕ್ಕೊಂಡಿದ್ದೀನಿ. ಹಾಕಿ ಒಂದೇ ವಿಜಿಲ್ ಕೂಗಿಸ್ಕೋಬೇಕು. 2-3 ವಿಜಿಲ್ ಕೂಗಿಸ್ಕೊಂಬಿಟ್ರೆ ತುಂಬ ಮೆತ್ತಗಾಗ್ಬಿಡುತ್ತೆ. ಈಗ ಬನ್ನಿ, ಪುಡಿ ಮಾಡ್ಕೊಳ್ಳೋಣ. ಮೊದಲನೇದಾಗಿ ತವಾಗೆ ನಾನು ಕೊತ್ತಂಬರಿ ಬೀಜ 2 ಸ್ಪೂನ್ ತೊಗೊಂಡಿದ್ನಲ್ವ, ಅದನ್ನ ಹಾಕಿದ್ದೀನಿ. ಕೆಂಪಿಗೆ ಹುರ್ಕೊಳ್ಳೋಣ. ಇದನ್ನು ಆವಾಗಲೇ ಬಳಸೋದ್ರಿಂದ ಎಣ್ಣೆ ಹಾಕೋತಿದ್ದೀನಿ. ನೀವು ಸ್ಟೋರ್ ಮಾಡಬೇಕಿತ್ತು ಅಂದರೆ ಎಣ್ಣೆ ಹಾಕ್ಕೊಳ್ಳದೆ ಕೆಂಪಗೆ ಹುರ್ಕೋಬೋದು. ಈ ರೀತಿ ಕೆಂಪಿಗೆ ಹುರ್ಕೊಳ್ಳಿ. ತುಂಬ ಸೇಯಿಸಬಾರ್ದು, ಹದವಾಗಿ ಮೀಡಿಯಮ್ ಫ್ಲೇಮ್ನಲ್ಲಿ ಇಟ್ಕೊಂಡು ಹುರ್ಕೊಂಡ್ರೆ ಚೆನ್ನಾಗಾಗತ್ತೆ. ಈಗ ಇದು ಆಗಿದೆ. ಇದಕ್ಕೆ ನಾನು ಚಕ್ಕೆ, ಲವಂಗ ಮತ್ತು ಗಸಗಸೆ ಕೂಡ ಆಪ್ಷನ್ನು, ಆದರೆ ತುಂಬ ಒಳ್ಳೆ ಟೇಸ್ಟ್ ಕೊಡುತ್ತೆ. ಟ್ರೈ ಮಾಡಿ ನೋಡಿ. ಈಗ 3 ಹಾಕಿ ಹದವಾಗಿ ಕೆಂಪಗೆ ಹುರ್ಕೋತಿದ್ದೀವಿ. ಅದು ತೆಗೆದಿಟ್ಟಿದ್ದೀನಿ. ಈಗ ಬ್ಯಾಡಗೆ ಮೆಣಸಿನ್ಕಾಯಿ ಮತ್ತು ಗುಂಟೂರು. ನಾನಿಲ್ಲಿ ಗುಂಟೂರು 8 ತೊಗೊಂಡಿದ್ದೀನಿ. ಬ್ಯಾಡಗೆ 5ರಿಂದ 6 ತೊಗೊಂಡಿದ್ದೀನಿ. ನಾನು ಫ್ರೆಶ್ಶಾಗಿ ಈಗಲೇ ಕಂಪ್ಲೀಟಾಗಿ ಪುಡಿನ ಬಳಸ್ಬಿಡ್ತೀನಿ. ಅದಕ್ಕೋಸ್ಕರ ಎಣ್ಣೆ ಹಾಕ್ತಿದ್ದೀನಿ. ನೀವು ಸ್ಟೋರ್ ಮಾಡಿ ಇಟ್ಕೊಳ್ಳೋ ಹಾಗಿದ್ರೆ ಎಣ್ಣೆ ಹಾಕದೆ ಫ್ರೈ ಮಾಡಿ ಪೌಡ್ರ್ ಮಾಡಿ ಇಟ್ಕೋಬೇಕು. ತುಂಬ ಸೇಯಿಸಬಾರ್ದು, ಚೆನ್ನಾಗಿ ಕೆಂಪಿಗೆ ಫ್ರೈ ಮಾಡ್ಕೊಳ್ಳಿ. ಕರಿಬೇವಿನ ಎಲೆ 4ರಿಂದ 5 ಹಾಕ್ಕೊಂಡಿದ್ದೀನಿ. ಅದಾಗಿದೆ. ಈಗ ನೋಡಿ, ಕಡಲೆಬೇಳೆ ಮತ್ತು ಉದ್ದಿನಬೇಳೆ ಎರಡು 1 ಸ್ಪೂನ್ ಹಾಕ್ಕೊಂಡಿದ್ದೀನಿ. ಇದು ಥಿಕ್ನೆಸ್ ಬರೋದಕ್ಕೆ ತುಂಬ ಹೆಲ್ಪ್ ಮಾಡುತ್ತೆ ಮತ್ತು ಟೇಸ್ಟ್ಗೆ ಕೂಡ. ಈಗ ಇದಾಗಿದೆ, ತೆಗೆದಿಟ್ಟಿದ್ದೀನಿ. ಮತ್ತು ಒಣಕೊಬ್ಬರಿನ ತುಂಬ ಕೆಂಪಿಗೆ ಫ್ರೈ ಮಾಡೋದು ಬೇಡ, ಸುಮ್ಮನೆ ಬಿಸಿ ಮಾಡಿದ್ರೆ ಸಾಕು. ಈಗ ಇದಾಗಿದೆ ನೋಡಿ, ಎಲ್ಲ ಫ್ರೈ ಮಾಡ್ಕೊಂಡಿರೋದನ್ನ ಒಂದು ಜಾರ್ಗೆ ಹಾಕಿದ್ದೀನಿ. ಆರಿದ್ಮೇಲೆ ಒಂದು 20 ಮಿನಿಟ್ಸ್ ಆರಾದಮೇಲೆ ಇದನ್ನು ಫೈನ್ ಪೌಡರ್ನ ಮಾಡ್ಕೊಳ್ಳೋಣ.
ತುಂಬ ಪೌಡರ್ ಆಗಿಲ್ಲ ಅಂದರೂ ಕೂಡ ಒಂದು 80% ಅಷ್ಟು ಪೌಡ್ರ್ ಮಾಡಿ ಸ್ವಲ್ಪ ತರಿ ಇದ್ರೂ ತುಂಬಾ ಚೆನ್ನಾಗಿರುತ್ತೆ. ನೋಡಿ ಈ ಥರ ಪೌಡ್ರ್ ಮಾಡಿ ಇಟ್ಕೊಂಡ್ರೆ ಈಸಿಯಾಗಿರುತ್ತೆ. ಎಕ್ಸಾಂಪಲ್ ಇವಾಗ ಮನೆಯಲ್ಲಿ ಫಂಕ್ಷನ್ಸ್ ಇರುತ್ತೆ, ಆ ಥರ ಎಲ್ಲ ಇರೋವಾಗ ಹಿಂದಿನ ದಿನವೇ ಮಾಡಿ ಇಟ್ಕೊಂಬಿಟ್ರೆ ಮಾರನೇ ದಿನ ತರಕಾರಿ ಬೇಯಿಸಿ ಈ ಪೌಡರ್ ಹಾಕ್ಬಿಟ್ರೆ ಬಿಸಿಬೇಳೆಭಾತ್ ರೆಡಿ ಇರುತ್ತೆ. ಬನ್ನಿ ಈಗ ಬಿಸಿಬೇಳೆಭಾತ್ ಹೇಗೆ ಮಾಡೋದು, ಏನು ಪ್ರೊಸೀಜರ್ ಅಂತ ತೋರಿಸ್ಕೊಡ್ತೀನಿ. ನಾನು ಆಗಲೇ ಹೇಳಿದೆ ನೋಡಿ, ಒಂದೇ ವಿಜಿಲ್ಗೆ ಇಷ್ಟು ಬೆಂದಿದೆ, ಹಾಗಾಗಿ ಒಂದೇ ವಿಜಿಲ್ ಸಾಕು. ವಿಜಿಲ್ ಆದ ತಕ್ಷಣ ಮೇಲ್ಗಡೆ ವಿಜಿಲ್ನ ತೆಗೆದುಬಿಟ್ಟು ಸ್ವಲ್ಪ ಕೂಲ್ ಆದಮೇಲೆ ತೆಗೆದುಬಿಡಿ. 2-3 ವಿಜಿಲು ಮಾಡೋದು ಬೇಡ, ತುಂಬ ಬೆಂದ್ಬಿಡುತ್ತೆ. ಇಲ್ಲಿ ನೋಡಿ, ನಾನು ಸ್ವಲ್ಪ ನೀರು ಹಾಕಿ ಒಂದು ಕುದಿ ಬರೆಸ್ಕೊಂಡಿದ್ದೀನಿ. ಬ್ರೌನ್ ರೈಸ್ಗೂ ನಾರ್ಮಲ್ ರೈಸ್ಗೂ ಇಲ್ಲಿ ಯಾವುದೇ ಥರದ ವ್ಯತ್ಯಾಸ ಕಾಣಿಸ್ತಿಲ್ಲ. ಆದರೆ ತುಂಬ ಒಳ್ಳೆ ಫೈಬರ್ ಕಂಟೆಂಟ್ಸ್ ಇರುತ್ತೆ ಬ್ರೌನ್ ರೈಸಲ್ಲಿ, ಅದನ್ನ ಕೂಡ ಬಳಸ್ಬೋದು. ನಾನಿವಾಗ ಒಂದು ಕುದಿ ಬಂದಾದಮೇಲೆ ಹುಣಸೆ ಹಣ್ಣು ರಸನ ಇಲ್ಲಿ ನಾನು ಬೆರೆಸ್ಕೊತಾ ಇದ್ದೀವಿ. ಇಂಗನ್ನ ಕೂಡ ಬೆರೆಸ್ಕೊತಾ ಇದ್ದೀವಿ. ಈಗ ಚೆನ್ನಾಗಿ ಒಂದು ಮಿಕ್ಸ್ ಕೊಡೋಣ. ಒಲೆನ ಮೀಡಿಯಮ್ ಫ್ಲೇಮಲ್ಲೇ ಇಟ್ಟು ಈಗ ಮಾಡಿಟ್ಕೊಂಡಿರುವಂಥ ಘಮ ಘಮ ಅನ್ನೋ ಫ್ರೆಶ್ ಆಗಿ ಮಾಡಿರುವಂಥ ಬಿಸಿಬೇಳೆಭಾತ್ ಪೌಡರ್ನ ಹಾಕಿ ತಕ್ಷಣ ಕಲಿಸೋದು ಬೇಡ, ಗಂಟಾಗ್ಬಿಡುತ್ತೆ. ಇನ್ನು ಸ್ವಲ್ಪ ನೀರು ಹಾಕ್ಕೊಂಡು ಕನ್ಸಿಸ್ಟೆನ್ಸಿ ನೋಡಿಕೊಂಡು ನೀಟಾಗಿ ಹದವಾಗಿ ಕಲಿಸ್ಕೊತಾ ಬನ್ನಿ. ಈಗ ನೋಡಿ ಚೆನ್ನಾಗಿ ಕಲಿಸಿದೆ, ಒಂಚೂರು ಗಂಟಿಲ್ದಂಗೆ ಕಲಿಸಿದೆ. ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೋತಿದ್ದೀನಿ. ಆ್ಯಸ್ ಪರ್ ನಿಮ್ಮ ಟೇಸ್ಟ್ ಹೇಗೆ ಬೇಕೋ ಆ ಥರ ಉಪ್ಪನ್ನ ಅಡ್ಜಸ್ಟ್ ಮಾಡ್ಕೊಳ್ಳಿ. ಈಗ ಇದು ಪುಡಿ ಮಾಡಿಟ್ಕೊಂಡಿರೋಂಥದ್ದು ಸ್ವಲ್ಪ ಬೆರ್ಕೊಳ್ಳಿ. ಅಷ್ಟೊತ್ತಿಗೆ ಒಗ್ಗರಣೆ ಮಾಡ್ಕೊಳ್ಳೋಣ. ಪ್ಯಾನ್ನಲ್ಲಿ 2 ದೊಡ್ಡ ಸ್ಪೂನ್ ಅಷ್ಟು ಎಣ್ಣೆ ಹಾಕಿದ್ದೀನಿ. ಕಾದ್ಮೇಲೆ ಸಾಸಿವೆ ಹಾಕಿದ್ದೀನಿ. ಸಾಸಿವೆ ಚಟ್ಪಟ ಅಂದ ತಕ್ಷಣ ಬ್ಯಾಡಗೆ ಮೆಣಸಿನ್ಕಾಯಿ 2 ಹಾಕಿದ್ದೀನಿ. ಒಳ್ಳೆ ಸ್ಮೆಲ್ ಕೊಡುತ್ತೆ, ಕಲರ್ ಕೊಡುತ್ತೆ. ಮತ್ತು ಒಂದು 8-10 ಎಲೆಯಷ್ಟು ಕರಿಬೇವು ಹಾಕಿದ್ದೀನಿ. ಕರಿಬೇವು ಹಾಕಾದ್ಮೇಲೆ ದಪ್ಪಕ್ಕೆ ಹೆಚ್ಚಿಟ್ಕೊಂಡಿರುವಂಥ ಟೊಮೆಟೊನ ಹಾಕ್ಕೊಂಡಿದ್ದೀನಿ. ಈ ರೀತಿ ಒಗ್ಗರಣೆ ಮಾಡೋದು ಅಡುಗೆ ಭಟ್ರ ಸ್ಟೈಲು. ಈ ಥರ ಮಾಡಿ ನೋಡಿ, ತುಂಬ ಚೆನ್ನಾಗಿರುತ್ತೆ. ಕೆಲವರು ಎಲ್ಲ ಒಟ್ಟಿಗೆ ಒಂದೇ ಪಾತ್ರೆಯಲ್ಲಿ ಹಾಕಿ ಬೇಯಿಸ್ಬಿಡ್ತಾರೆ, ಆವಾಗ ಟೇಸ್ಟ್ ಬರೋದಿಲ್ಲ. ಈಗ ನಾನು ಚಿಟಿಕೆ ಅರಿಶಿನ ಕೂಡ ಹಾಕ್ಕೊಂಡಿದ್ದೀನಿ. ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಈ ರೀತಿ ಮಾಡೋದ್ರಿಂದ ಟೊಮೆಟೊ ತುಂಬ ಬೆಂದುಬಿಡಲ್ಲ, ಬಾಯಿಗೆ ಚೆನ್ನಾಗಿ ಸಿಗುತ್ತೆ, ಚೆನ್ನಾಗಿ ಬೆಂದಿರುತ್ತೆ ಕೂಡ. ಒಗ್ಗರಣೆಯಲ್ಲಿ ನಾವು ಬೇಯಿಸ್ಕೊಳ್ಳೋದ್ರಿಂದ ಎಕ್ಸ್ಟ್ರಾ ಟೇಸ್ಟ್ ಕೊಡುತ್ತೆ, ತುಂಬಾ ಚೆನ್ನಾಗಿರುತ್ತೆ. ಈ ಥರ ಟ್ರೈ ಮಾಡಿ ಒಂದ್ಸತಿ, ನನಗೆ ಕಮೆಂಟ್ಸಲ್ಲಿ ಹಾಕಬೇಕು ನೀವು ಒಂದ್ಸತಿ ಈ ಥರ ಹೇಗೆ ಮಾಡಿದ್ರಿ, ಹೇಗಿದೆ ಅಂತ. ಈಗ ನೋಡಿ, ಸ್ವಲ್ಪ ಮಾಡಿಟ್ಕೊಂಡಿರೋಂಥ ಪುಡಿನ ಮಿಗಿಸ್ಕೊಂಡಿದ್ದೆ, ಅದನ್ನು ಈ ಒಗ್ಗರಣೆಗೆ ಹಾಕಿ ಒಳ್ಳೆ ಮಿಕ್ಸ್ ಕೊಟ್ಟಿದ್ದೀವಿ. ಕೊನೆಯಲ್ಲಿ ಕಾಜು ಹಾಕ್ತಿದ್ದೀನಿ. ಇದನ್ನು ಫಸ್ಟೇ ಹಾಕ್ಕೊಂಡಿದ್ರೆ ತುಂಬ ಫ್ರೈ ಆಗಿಬಿಟ್ಟಿರೋದು ಚೆನ್ನಾಗಿರುತ್ತಿರಲಿಲ್ಲ, ಹಾಗಾಗಿ ಕೊನೆಯಲ್ಲೇ ಆ್ಯಡ್ ಮಾಡಿ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀವಿ. ಈಗ ಮಾಡಿಟ್ಕೊಂಡಿರೋಂಥ ಒಗ್ಗರಣೆನ ನಾವು ಕುದ್ದಿರೋ ಅಂಥ ಬಿಸಿಬೇಳೆಭಾತ್ ಮಿಕ್ಸ್ಗೆ ಹಾಕಿ ಒಳ್ಳೆ ಮಿಕ್ಸ್ ಕೊಡೋಣ. ನೋಡಿ ಎಷ್ಟು ರುಚಿಯಾಗಿ ಕಾಣ್ತಿದೆ, ನೋಡ್ತಿದ್ರೇ ಬಾಯಲ್ಲಿ ನೀರು ಬರ್ತಿದೆ. ಇನ್ನು ತಿಂದರೆ ಹೇಗಿರುತ್ತೆ ಅಲ್ವಾ. ಈ ರೀತಿ ಹೋಟೆಲ್ ಸ್ಟೈಲ್ನಲ್ಲಿ ಮಾಡೋದು ಹೇಗೆ ಅಂತ ನಾನು ತೋರಿಸ್ಕೊಟ್ಟಿದ್ದೀನಿ. ಇದಕ್ಕೆ ಆನಿಯನ್ ಆ್ಯಡ್ ಮಾಡೋರು ಆರಾಮಾಗಿ ಒಗ್ಗರಣೆಗೆ ಟೊಮೆಟೊ ಹಾಕೋಕ್ಕಿಂತ ಮುಂಚೆ ಆನಿಯನ್ ಹಾಕಿ ಫ್ರೈ ಮಾಡಿ ಇದಕ್ಕೆ ಹಾಕ್ಬೋದು, ಒಳ್ಳೆ ಟೇಸ್ಟ್ ಕೊಡುತ್ತೆ. ನಾನಿಲ್ಲಿ ಬಳಸಿಲ್ಲ. ಬನ್ನಿ ಈಗ ರುಚಿಕರವಾಗಿರುವಂಥ ಬಿಸಿಬೇಳೆಭಾತ್ನ ಸರ್ವ್ ಮಾಡೋಣ. ಈ ರೀತಿ ಮಾಡಿಟ್ಬಿಟ್ರೆ ಹಬ್ಬದ ಸೀಸನಲ್ಲಿ ರಿಲೇಟಿವ್ಸ್ ಬಂದಾಗ, ಯಾವತ್ತನ ಬೆಳಗ್ಗೆ ಬೇಗ ಹೋಗಬೇಕಿತ್ತು, ರೈಸ್ ಸಾಂಬಾರೆಲ್ಲ ಮಾಡೋದು ಕಷ್ಟ ಅಪ್ಪ ಅಂದರೆ ಡೈರೆಕ್ಟಾಗಿ ಒಟ್ಟಿಗೆ ಈ ಥರ ಬಿಸಿಬೇಳೆಭಾತ್ ಮಾಡಿಬಿಟ್ರೆ ತುಂಬಾ ಚೆನ್ನಾಗಿರುತ್ತೆ. ಈ ಬಿಸಿಬೇಳೆಭಾತ್ಗೆ ಬೆಸ್ಟ್ ಕಾಂಬಿನೇಷನ್ ಅಂತಂದರೆ ಅದು ಖಾರ ಬೂಂದಿ ಹಾಕಿ ಅದ್ರ ಮೇಲ್ಗಡೆ ಸ್ವಲ್ಪ ತುಪ್ಪನ ಹಾಕಿ ಸರ್ವ್ ಮಾಡ್ತಿದ್ರೆ ಸೂಪರಾಗಿರುತ್ತೆ. ಜೊತೆಗೆ ಇನ್ನು ಸ್ವಲ್ಪ ಖಾರ ಬೂಂದಿ ಮತ್ತು ಮೊಸರು ರಾಯ್ತಾಯಿಂದ ಸರ್ವ್ ಮಾಡಿದ್ರೆ ತಿಂತಾನೇ ಇರೋಣ ಅನಿಸ್ತಿರುತ್ತೆ. ಹೇಗಿದೆ ಅಂತ ನೋಡಿದ್ರಲ್ವ. ಈಗ ನೀವು ಮಾಡಬೇಕಾಗಿರೋ ಕೆಲಸ ಏನು ಅಂತ ಹೇಳ, ಇದೇ ಥರನೇ ನೀವು ಬಿಸಿಬೇಳೆಭಾತ್ನ ಮಾಡಿ ಹೇಗೆ ಬಂತು ಅನ್ನೋದನ್ನ ನಮ್ಮ ಕಮೆಂಟ್
ಸೆಕ್ಷನಲ್ಲಿ ಹಾಕಬೇಕು. ಅದಲ್ದಿರ ನಮ್ಮ ಚಾನಲ್ನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಮತ್ತು ನಾವು ಮಾಡೋ ಅಂಥ ಅಡುಗೆಗಳನ್ನ ಟ್ರೈ ಮಾಡ್ತಾ ಇರಿ. ಹೋಗಿ ಬರೋದಾ? ಥ್ಯಾಂಕ್ ಯು. ಬಾಯ್ ಬಾಯ್.